ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ಅವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಶಸ್ತ್ರಚಿಕಿತ್ಸೆ ಇವತ್ತು 7 ಗಂಟೆಗೆ ಆರಂಭ ಆಯಿತು. ಇವತ್ತು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಎಲ್ಲ ಕಾಂಗ್ರೆಸ್ಸಿನ ಇಕ್ಬಾಲ್ ಹುಸೇನ್ ಸಾಹೇಬರ ಅಭಿಮಾನಿಗಳು ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಚಂಡಿಕಾ ಹೋಮವನ್ನು ಮಾಡಿಕೊಂಡು ಅವರಿಗೆ ಹೆಚ್ಚಿನ ಆರೋಗ್ಯ ಮತ್ತು ಅವ್ರಿನ್ನೂ ಆಯಸ್ಸನ್ನು ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಎಲ್ಲ ಹಿರಿಯ ಮುಖಂಡರುಗಳು ಮತ್ತು ಎಲ್ಲ ಅಭಿಮಾನಿಗಳು ಇವತ್ತು ವಿಶೇಷವಾಗಿ ಚಂಡಿಕಾ ಯಾಗವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಪೂರ್ಣಾವಧಿ ಆಗುತ್ತೆ. ಇವತ್ತು ಎಲ್ಲರ ಒತ್ತಾಸೆ ಏನಂತಂದರೆ ಇಕ್ಬಾಲ್ ಹುಸೇನ್ ಸಾಹೇಬರು ಕಳೆದ 3 ವರ್ಷಗಳಿಂದ ಹಗಲು ರಾತ್ರಿ ಎನ್ನದೆ ಎಲ್ಲ ವರ್ಗದ ಜನರಿಗೆ ಮತ್ತು ಅಧಿಕಾರಿಗಳ ಜೊತೆ ಆಗಲಿ ಸಾರ್ವಜನಿಕರುಗಳ ಜೊತೆ ಆಗಲಿ ವಿಶೇಷವಾಗಿ ಇವತ್ತು ಏನು ಹಿಂದುಳಿದ ಸಮಾಜದ ಎಲ್ಲ ಅಭಿವೃದ್ಧಿಗಾಗಿ ಅವರು ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾರೆ. ಇವತ್ತು ಅವರಿಗೆ ಭಗವಂತ ಏನಿವತ್ತು ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಅದು ಯಶಸ್ವಿಯಾಗಿ ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಈ ಕ್ಷೇತ್ರದ ಅಭಿವೃದ್ಧಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅಂತ ವಿಶೇಷವಾದಂಥ ಇವತ್ತು ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆ ದೃಷ್ಟಿಯಲ್ಲಿ ಇವತ್ತು ಏನು ಇಕ್ಬಾಲ್ ಹುಸೇನ್ ಅವರು ಈಗ ತಾನೇ ಈ ಜಿಲ್ಲೆಯ ಮಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಕೆಲಸವನ್ನು ರಾಜ್ಯದಲ್ಲಿ ಮಾಡ್ತಾ ಇರತಕ್ಕಂಥದ್ದು ಕೂಡ ತಮ್ಮ ಗಮನಕ್ಕೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಇಕ್ಬಾಲ್ ಹುಸೇನ್ ಅವ್ರಿಗೆ ಒಂದು ಆಸೆ ಇತ್ತು, ಏನಪ್ಪ ಅಂತಂದರೆ ಈ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಅನುದಾನಗಳನ್ನು ತಂದು ಈ ಕ್ಷೇತ್ರನ ಅಭಿವೃದ್ಧಿ ಮಾಡಬೇಕು, ಈ ಜನಗಳ ಕಷ್ಟವನ್ನು ನಿರ್ವಹಣೆ ಮಾಡಬೇಕು, ಈ ಜನಗಳಿಗೆ ಏನು ಅವ್ರು ಮಾತು ಕೊಟ್ಟಿದ್ರು ನೀರಿನ ಸಮಸ್ಯೆ ಇರ್ಬೋದು, ಸೂರು ಕೊಡೋ ಸಮಸ್ಯೆ ಇರುವ ಸೈಟ್ಗಳನ್ನ ಕೊಡ್ತಕ್ಕಂಥದ್ದು, ಎಲ್ಲರೂ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಒಂದು ಆಸೆ ಇತ್ತು. ಆ ಆಸೆನೂ ಕೂಡ ಈಡೇರಲಿ ಅಂತೇಳಿ ವಿಶೇಷವಾಗಿ ಇವತ್ತು ಎಲ್ಲರೂ ನಾವೆಲ್ಲ ಸೇರಿ ತಾಯಿ ಚಾಮುಂಡೇಶ್ವರಿ ದುಃಖವನ್ನು ದೂರ ಮಾಡೋ ದುರ್ಗಾದೇವಿಗೆ ನಾವು ಇವತ್ತು ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸಿ ಇವತ್ತು ಇಕ್ಬಾಲ್ ಹುಸೇನ್ ಅವರು ಆದಷ್ಟು ಬೇಗ ಗುರುಮುಖರಾಗಿ ಬಂದು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರು ಇನ್ನೂ ಶ್ರಮಿಸಲಿ ಅಂತ ನಾವೆಲ್ಲ ಕೂಡ ಪ್ರಾರ್ಥನೆಯನ್ನು ಮಾಡ್ತಿದ್ದೇವೆ. ಇವತ್ತು ನಮ್ಮ ಜನಪ್ರಿಯ ಶಾಸಕರಾದ ಇಕ್ಬಾಲ್ ಹುಸೇನ್ ಸಾಹೇಬರು ಇವತ್ತು ಅವ್ರಿಗೆ ಹಾರ್ಟ್ ಸರ್ಜರಿ ಆಗ್ತಾಯಿದೆ. ಇವತ್ತು ನಾವು ರಾಮನಗರ ತಾಲೂಕು ಮುಖಂಡರು ಇರ್ಬೋದು, ಕಾಂಗ್ರೆಸ್ ಮುಖಂಡರು ಇರ್ಬೋದು, ಎಲ್ಲರೂ ಕೂಡ ಅವರು ಆರೋಗ್ಯ ಚೇತರಿಸ್ಕೊಳ್ಳಿ, ಆಪರೇಷನ್ ಯಶಸ್ವಿಯಾಗಿ ಅವ್ರು ಇನ್ನೂ ಮುಂದಿನ ದಿನಗಳಲ್ಲಿ 100 ವರ್ಷ ಬದುಕಲಿ ಅಂತ ಹೇಳಿ ನಮ್ಮ ರಾಮನಗರದ ಎಲ್ಲ ಜನತೆಯ ಪರವಾಗಿ ನಾವು ಕೇಳ್ಕೊತೀವಿ. ಏನಿವತ್ತು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಚಂಡಿಕಾ ಹೋಮ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಎಲ್ಲ ಕಾರ್ಯಕರ್ತರು ಆಸೆ ಆ ಚಾಮುಂಡಮ್ಮನಿಗೆ ಮೊರೆ ಹೋಗಿ ನಾವೆಲ್ಲ ಕೇಳ್ಕೊತಾ ಇದ್ದೀವಿ, ಚಾಮುಂಡಮ್ಮ ಅದು ಅವ್ರ ಆರೋಗ್ಯವಾಗಿರಲಿ ಅಂತ ಹೇಳಿ
ನಾವು ಕೇಳ್ಕೊತೀವಿ. ಏನಿವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಹಲವಾರು ಕಾರ್ಯಕ್ರಮಗಳನ್ನ ತಗೊಬಂದು ನಮ್ಮ ರಾಮನಗರಕ್ಕೆ ಕೊಡುಗೆ ಕೊಡಬೇಕು ಅಂತ ಭಾರಿ ಆಸೆ ಇಟ್ಕೊಂಡಿದ್ದಂಥ ಇಕ್ಬಾಲ್ ಹುಸೇನ್ ಅವರು ಇವತ್ತು ಅವರು ಹಾರ್ಟ್ ಸರ್ಜರಿ 7 ಗಂಟೆಗೆ ಆಪ್ರೇಷನ್ ಸ್ಟಾರ್ಟ್ ಆಗಿದೆ. ಅವರು ಗುಣಮುಖರಾಗಿ ಬರಲಿ ಅಂತೇಳಿ ನಮ್ಮೆಲ್ಲರ ತಾಯಿಗೆ ಮೊರೆ ಹೋಗಿದ್ದೀವಿ. ಆ ಗುಣಮುಖರಾಗಿ ಬಂದ ಮೇಲೆ ಇನ್ನೂ ಸುಮಾರು ಹಲವಾರು ಕಾರ್ಯಕ್ರಮಗಳನ್ನು ಕೊಡಲಿ. ಮತ್ತು ಹಿಂದುಳಿದವ್ರದವ್ರು ಇರ್ಬೋದು, ದಲಿತರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಮುಂದೆ ಇರೋ ಎಲ್ಲ ಮುಖಂಡರು ಒಳ್ಳೆ ಕೆಲಸಗಳನ್ನು ಮಾಡಿಕೊಡ್ಲಿ. ಮತ್ತು ಕುಡಿಯೋ ನೀರು ವಿಷಯದಲ್ಲಿ ಇರ್ಬೋದು, ಎಲ್ಲದರಲ್ಲೂ ಒಳ್ಳೇದು ಮಾಡಲಿ ಅಂತ ಕೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ. ಈ ದಿನ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಇಕ್ಬಾಲ್ ಹುಸೇನ್ ಅವರ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಎಲ್ಲ ಕಷ್ಟಗಳು ಪರಿಹಾರ ಆಗಿ ಮುಂದೆ ಉಳಿದ ಅವಧಿಯಲ್ಲಿ ಅವರು ಜನಪ್ರಿಯ ಕಾರ್ಯಕ್ರಮವನ್ನು ಆಡಿ ನಮ್ಮೆಲ್ಲರ ಕಾರ್ಯಕರ್ತರ ಪ್ರೀತಿಗೆ ಪಾತ್ರರಾಗಬೇಕು, ಈ ಕ್ಷೇತ್ರದ ಅಭಿವೃದ್ಧಿಗೆ ಪಾತ್ರರಾಗಬೇಕು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಈಗಾಗಲೇ ಬೆಳಿಗ್ಗೆ ಗಣಪತಿ ಹೋಮವನ್ನು ಮಾಡಿ ಅಲ್ಲೂ ಕೂಡ ಪೂಜೆ ಸಲ್ಲಿಸಿದ್ದೀವಿ. ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಒಂದು ಚಂಡಿಕಾ ಹೋಮವನ್ನು ಮಾಡಿ ಒಂದು ಪ್ರಾರ್ಥನೆ ಸಲ್ಲಿಸಿ ಅವರ ಆರೋಗ್ಯ ಭಾಗ್ಯ ಸುಧಾರಿಸಲಿ. ಮತ್ತೊಮ್ಮೆ ನಮ್ಮೆಲ್ಲರೂ ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದ ಕಾಣುವಂಥ ಜನಪ್ರಿಯ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ನಮಗೆ ಈ ಕ್ಷೇತ್ರಕ್ಕೆ ಶಕ್ತಿಯನ್ನು ಕೊಟ್ಟು ಕೆಲಸ ಮಾಡಲಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತೀವಿ. ಸಾಕಲ್ವಾ?